ಮೊನ್ನೆ ಸಂತೋಷ್ ಲಾಡು ಬಹುಶಃ ಇಲ್ಲೇ ಕಲ್ಗಟ್ಟಿಗೆ ಅದಾರು ಧಾರವಾಡದಾಗ ಇರ್ತಾರೆ. ಆ ಜಗತ್ತಿನಿಂದ ಹೊರಗೆ ಬರಲಿ ಅವರು. ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಸಭೆ ಕರೆದಿದ್ದರು. ನಿರ್ಮಲಾ ಸೀತಾರಾಮ್ ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಅವರು ಸಹಿತ ಆ ಸಭೆಗೆ ಬಂದಿದ್ದರು. ಅವರೇನು ಹಿಂದೆ ಸಿದ್ದರಾಮಯ್ಯನವರು ಏನೋ ಹಲವಾರು ಕ್ವಾರಿಗಳನ್ನು ಎತ್ತಿದ್ರು. GST ಕಡಿಮೆ ಆಗಿದೆ, ಮತ್ತು ಯಾವುದೋ ಯೋಜನೆಗೆ ಹಣ ಕೊಟ್ಟಿಲ್ಲ, ಮತ್ತೊಂದು ಎಲ್ಲದಕ್ಕೂ ಬಿಡಿಯಾಗಿ ಉತ್ತರ ಕೊಟ್ಟರು. ಹೀಗಾಗಿ ಮತ್ತು ಅಲ್ಲಿ ಕೃಷ್ಣ ಬೈರೇಗೌಡರು GST ಕಮಿಟಿಯ ಮೆಂಬರ್ ಅದಾರ. ಅವ್ರೇನಾದ್ರು ರೇಜ್ ಮಾಡ್ಬೇಕಾಯ್ತಲ್ಲ. ಇವತ್ತು ಆ ಮೀಟಿಂಗ್ದಲ್ಲಿ ಯಾರು ನಿರ್ಮಲಾ ಸೀತಾರಾಮ್ ಬಂದು ಕುಂತಂಥ ಮೀಟಿಂಗ್ದಲ್ಲಿ ಇವೆಲ್ಲ ರೇಜ್ ಮಾಡಬೇಕಲ್ಲ. ಅಲ್ಲಿ ರೇಜ್ ಮಾಡೋದಿಲ್ಲ, ಅಲ್ಲಿ ಉತ್ತರ ಕೊಟ್ಟ ಮೇಲೆ ಸುಮ್ಮನಾಗ್ತಾರೆ. ಮತ್ತು ಇಲ್ಲಿ ಹೊರಗಡೆ ಬಂದು ಒಂದು ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ. ಅದಕ್ಕಾಗಿ ಸಂತೋಷ್ ಲಾಡ ಆ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಅವರು ಬಹುಶಃ ಕೃಷ್ಣ ಬೈರೇಗೌಡರ ಕಡೆಯಿಂದ ಅವರು ಮಾರ್ಗದರ್ಶನ ತೊಗೊಳ್ಳಿ, ಮುಖ್ಯಮಂತ್ರಿಗಳ ಮಾರ್ಗದರ್ಶನ ತೊಗೊಳ್ಳಿ, ಅಥವಾ ನಿರ್ಮಲಾ ಸೀತಾರಾಮನ್ ಅವ್ರ ಕಡೆ ನೇರವಾಗಿ ಭೇಟಿಯಾಗಿ ಅವ್ರ ಮಾರ್ಗದರ್ಶನ ತೊಗೊಂಡ್ರೆ ಬಹುಶಃ ಸಂತೋಷ್ ಲಾಡ್ ಅವ್ರಿಗೆ ಎಲ್ಲೋ ಸ್ಪಷ್ಟೀಕರಣ ಆಗ್ಬೋದು. ಸುಮ್ಮನೆ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಿಲ್ಲಿಸ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಬೇದ್ರೆ ಏನೋ ಆಗ್ತದೆ ಅಂತ ತಿಳ್ಕೊಂಡ್ರೆ ಏನೂ ಆಗೋದಿಲ್ಲ. ಮೊನ್ನೆ ಇಲೆಕ್ಷನ್ದಾಗ ಏನಾಯ್ತು ಅವ್ರು ಹಣೆ ಬರ ಎಲ್ಲ ಬೆಳಗಿನ ಸಾಯಂಕಾಲ ಮೋದಿಯವ್ರು ಬೇದ್ರು ಏನಾಯಿತು? ಏನೂ ಆಗಲಿಲ್ಲ. ಅಷ್ಟೇ ಅವರು ಬೇಯ್ಕೊಂತಿರೋದು, ಅಪಪ್ರಚಾರ ಮಾಡೋದು, ಜನರಲ್ಲಿ ಕನ್ಫ್ಯೂಷನ್ ಮಾಡೋದು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಮೊನ್ನೆ ಸಂತೋಷ್ ಲಾಡು ಬಹುಶಃ ಇಲ್ಲೇ ಕಲ್ಗಟ್ಟಿಗೆ ಅದಾರು ಧಾರವಾಡದಾಗ ಇರ್ತಾರೆ. ಆ ಜಗತ್ತಿನಿಂದ ಹೊರಗೆ ಬರಲಿ ಅವರು. ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಸಭೆ ಕರೆದಿದ್ದರು. ನಿರ್ಮಲಾ ಸೀತಾರಾಮ್ ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಅವರು ಸಹಿತ ಆ ಸಭೆಗೆ ಬಂದಿದ್ದರು. ಅವರೇನು ಹಿಂದೆ ಸಿದ್ದರಾಮಯ್ಯನವರು ಏನೋ ಹಲವಾರು ಕ್ವಾರಿಗಳನ್ನು ಎತ್ತಿದ್ರು. GST ಕಡಿಮೆ ಆಗಿದೆ, ಮತ್ತು ಯಾವುದೋ ಯೋಜನೆಗೆ ಹಣ ಕೊಟ್ಟಿಲ್ಲ, ಮತ್ತೊಂದು ಎಲ್ಲದಕ್ಕೂ ಬಿಡಿಯಾಗಿ ಉತ್ತರ ಕೊಟ್ಟರು. ಹೀಗಾಗಿ ಮತ್ತು ಅಲ್ಲಿ ಕೃಷ್ಣ ಬೈರೇಗೌಡರು GST ಕಮಿಟಿಯ ಮೆಂಬರ್ ಅದಾರ. ಅವ್ರೇನಾದ್ರು ರೇಜ್ ಮಾಡ್ಬೇಕಾಯ್ತಲ್ಲ. ಇವತ್ತು ಆ ಮೀಟಿಂಗ್ದಲ್ಲಿ ಯಾರು ನಿರ್ಮಲಾ ಸೀತಾರಾಮ್ ಬಂದು ಕುಂತಂಥ ಮೀಟಿಂಗ್ದಲ್ಲಿ ಇವೆಲ್ಲ ರೇಜ್ ಮಾಡಬೇಕಲ್ಲ. ಅಲ್ಲಿ ರೇಜ್ ಮಾಡೋದಿಲ್ಲ, ಅಲ್ಲಿ ಉತ್ತರ ಕೊಟ್ಟ ಮೇಲೆ ಸುಮ್ಮನಾಗ್ತಾರೆ. ಮತ್ತು ಇಲ್ಲಿ ಹೊರಗಡೆ ಬಂದು ಒಂದು ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ. ಅದಕ್ಕಾಗಿ ಸಂತೋಷ್ ಲಾಡ ಆ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಅವರು ಬಹುಶಃ ಕೃಷ್ಣ ಬೈರೇಗೌಡರ ಕಡೆಯಿಂದ ಅವರು ಮಾರ್ಗದರ್ಶನ ತೊಗೊಳ್ಳಿ, ಮುಖ್ಯಮಂತ್ರಿಗಳ ಮಾರ್ಗದರ್ಶನ ತೊಗೊಳ್ಳಿ, ಅಥವಾ ನಿರ್ಮಲಾ ಸೀತಾರಾಮನ್ ಅವ್ರ ಕಡೆ ನೇರವಾಗಿ ಭೇಟಿಯಾಗಿ ಅವ್ರ ಮಾರ್ಗದರ್ಶನ ತೊಗೊಂಡ್ರೆ ಬಹುಶಃ ಸಂತೋಷ್ ಲಾಡ್ ಅವ್ರಿಗೆ ಎಲ್ಲೋ ಸ್ಪಷ್ಟೀಕರಣ ಆಗ್ಬೋದು. ಸುಮ್ಮನೆ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಿಲ್ಲಿಸ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಬೇದ್ರೆ ಏನೋ ಆಗ್ತದೆ ಅಂತ ತಿಳ್ಕೊಂಡ್ರೆ ಏನೂ ಆಗೋದಿಲ್ಲ. ಮೊನ್ನೆ ಇಲೆಕ್ಷನ್ದಾಗ ಏನಾಯ್ತು ಅವ್ರು ಹಣೆ ಬರ ಎಲ್ಲ ಬೆಳಗಿನ ಸಾಯಂಕಾಲ ಮೋದಿಯವ್ರು ಬೇದ್ರು ಏನಾಯಿತು? ಏನೂ ಆಗಲಿಲ್ಲ. ಅಷ್ಟೇ ಅವರು ಬೇಯ್ಕೊಂತಿರೋದು, ಅಪಪ್ರಚಾರ ಮಾಡೋದು, ಜನರಲ್ಲಿ ಕನ್ಫ್ಯೂಷನ್ ಮಾಡೋದು ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ.